ಮಕ್ಕಳಿಂದ ದೂರವಾಗಿದ್ದ ಆತ ಒಬ್ಬಂಟಿ ಜೀವನ ನಡೆಸುತ್ತಿದ್ದ. ಇದೇ ಹೊತ್ತಲ್ಲೇ ಪರಿಚಯವಾದ ಸ್ವಪ್ನ ಸುಂದರಿಯೊಬ್ಬಳು ಅಮಾಯಕನ ಬಾಳಲ್ಲಿ ಚೆಲ್ಲಾಟವಾಡಿದ್ದಾಳೆ. ಫೋನ್ನಲ್ಲಿ ಮಾತನಾಡಿದ ಪೋಲಿ ಮಾತನ್ನೇ ಇಟ್ಕೊಂಡು ಹನಿ ಟ್ರ್ಯಾಪ್ ಮಾಡಿದ್ಲಂತೆ. ಸರ್ವೆ ಅಧಿಕಾರಿ ಸಾವಿನ ಸುತ್ತ ಹನಿ ಟ್ರ್ಯಾಪ್ ಕಹಾನಿ. ಸುಂದರಿ ಆಡಿಯೋ ಜಾಲ, ಹೋಯ್ತು ಅಧಿಕಾರಿ ಪ್ರಾಣ. ಹೆಣ್ಣಿಗಿರೋ ಶಕ್ತಿಯೇ ಅಂಥದ್ದು. ಯಾಕಂದ್ರೆ ಮೀನಿನ ಹೆಜ್ಜೆ ಕಂಡವರಿಲ್ಲ, ಹೆಣ್ಣಿನ ನಡೆಯನ್ನ ಅರಿತವರಿಲ್ಲ. ಈ ಜಗತ್ತಲ್ಲಿ ಏನನ್ನಾದ್ರೂ ಗೆಲ್ಬಹುದು, ಆದ್ರೆ ಹೆಣ್ಣಿನ ಮೋಹವನ್ನ ಮೀರಿದವರಿಲ್ಲ ಬಿಡಿ. ಕಣ್ಸನ್ನೆಯ ಕೋಲ್ಮಿಂಚಿಗೆ ಅದೆಷ್ಟೋ ಮಂದಿ ಬದುಕು ಬರಬಾದಾಗಿ ಹೋಗಿದೆ. ಜೀವನ ಎರಡೂ ಸರ್ವನಾಶವಾಗಿದ್ದಿದೆ. ಅದೇ ಸಾಲಿಗೀಗ ಈ ಸರ್ವೆ ಅಧಿಕಾರಿ ಶಿವಕುಮಾರ್ ಕೂಡ ಸೇರ್ಪಡೆಯಾಗಿದ್ದಾರೆ. ಹೆಂಡತಿ ಮಕ್ಕಳನ್ನ ಬಿಟ್ಟು ಒಬ್ಬಂಟಿಯಾಗಿ ಬದುಕು ನಡೆಸುತ್ತಿದ್ದವ ಸುಂದರಿಯ ಸಾಂಗತ್ಯಕ್ಕೆ ಬಿದ್ದ. ಪಿಸು ಧ್ವನಿಯಲ್ಲಿ ಪೋಲಿಯಾಟ ಶುರು ಮಾಡಿದವರಿಗೆ ಇದೇ ಪಾಶವಾಗಿ ಹೋಗಿದೆ. ಹೊತ್ತಲ್ಲದ ಹೊತ್ತಲ್ಲಿ ಮಧುಮಾಸದ ಸುಮಧುರ ಕ್ಷಣಗಳನ್ನು ತೇಲಿಬಿಟ್ಟಿದ್ದೇ ಜೀವಕ್ಕೆ ಕಂಟಕವಾಗಿ ಹೋಗಿದೆ. ಇವರ ಹೆಸರು ಶಿವಕುಮಾರ್ ಅಂತ. ಮೂಲತಃ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಬೆಣ್ಣೆಹಳ್ಳಿಯವರು. ಹೆಂಡತಿ ಮಕ್ಕಳಿಂದ ದೂರವಾಗಿದ್ದ ಶಿವಕುಮಾರ್ ಮೂಡಿಗೆರೆ ತಾಲೂಕಿನ ಕಂದಾಯ ಇಲಾಖೆಯಲ್ಲಿ ಸರ್ವೆ ಅಧಿಕಾರಿಯಾಗಿ ಕೆಲಸ ಮಾಡಿಕೊಂಡಿದ್ರು. ಮೂಡಿಗೆರೆಯಲ್ಲಿ ಒಂದೊಳ್ಳೆ ಹೆಸರು ಮಾಡಿದ್ದ ಶಿವಕುಮಾರ್ ನೌಕರರ ಸಂಘದ ನಿರ್ದೇಶಕರಾಗಿಯೂ ಕೆಲಸ ಮಾಡಿದ್ರು. ಅಂಥವರು ಏಕಾಏಕಿ ಸೂಸೈಡ್ ಮಾಡಿಕೊಂಡಿದ್ದಾರೆ ಎಂದಾಗ ಇಡೀ ನೌಕರ ವರ್ಗವೇ ಬೆಚ್ಚಿ ಬಿದ್ದಿತ್ತು. ಇಲ್ಲೇನೋ ಮರ್ಮವಿದ್ದಂತೆ ಕಾಣ್ತಿದೆ ಅಂತ ಖಾಕಿ ತನಿಖೆಗಿಳಿದಾಗ ಹನಿ ಟ್ರ್ಯಾಪ್ ಕಹಾನಿ ಹೊರಬಿದ್ದಿದೆ. ನಮ್ಮ ಎಡಿಲರ್ ಕಚೇರಿಯಲ್ಲಿ ಸರ್ಚ್ ಮಾಡಿದಾಗ ಡೆತ್ ನೋಟ್ ಇದೆ ಅನ್ನುವಂಥದ್ದು ತಿಳಿದು ಬಂತು. ಅದನ್ನು ಕೂಡ ಇವತ್ತು ನಾವು ಮಾಜರ್ ಮಾಡಿ ಸಬ್ ಇನ್ಸ್ಪೆಕ್ಟರ್ ಅವರಿಗೆ ನಾವು ವಶಕ್ಕೆ ಕೊಟ್ಟಿದ್ದೀವಿ. ಸರ್ವೆ ಅಧಿಕಾರಿ ಸಾವಿನ ತನಿಖೆ ಬೆನ್ನತ್ತಿದ್ದ ಪೊಲೀಸರಿಗೆ ಡೆತ್ ನೋಟ್ ಸಿಕ್ಕಿತ್ತು. ಅದರಲ್ಲೇ ಅಸಲಿ ಕಥೆ ತೆರೆದುಕೊಂಡಿದೆ. ಮೂಡಿಗೆರೆ ತಾಲೂಕಿನ ತೋಟವೊಂದರ ಸರ್ವೆಗೆ ಅಂತ ಹೋಗಿದ್ದಾಗ ಸ್ವಪ್ನ ಅನ್ನೋ ಮಹಿಳೆಯ ಪರಿಚಯವಾಗಿತ್ತು. ಫೋನ್ನಲ್ಲಿ ಶುರುವಾದ ಮಾತುಕತೆ ಚಿನ್ನಾರನ್ನ ಅನ್ನೋ ಹಂತಕ್ಕೂ ಹೋಗಿತ್ತು. ಮೊದಲೇ ಹೆಂಡತಿ ಇಲ್ಲ, ಒಂಟಿ ಜೀವನ ಬೇರೆ. ಹೀಗಾಗಿ ಮಾತಿನ ಕಂಟ್ರೋಲ್ ತಪ್ಪಿತ್ತು. ಇದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡಿದ್ದ ಸ್ವಪ್ನ ಸುಂದರಿ ಅಸಲಿ ಆಟ ಶುರು ಮಾಡಿದ್ದಾಳೆ. ಅಶ್ಲೀಲ ಆಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಳಂತೆ. ಇಲ್ಲ, ನಮಗೆ ಒತ್ತಡ ಒಂದು ರೀತಿಯ ಸಹಜವಾದ ಪ್ರಕ್ರಿಯೆ ಆಗಿದೆ. ಈಗ ಅದನ್ನು ನಿಭಾಯಿಸ್ಕೊಂಡೇ ಕೆಲಸ ಮಾಡಬೇಕಾಗಿದೆ. ಬೇರೆ ಅವಕಾಶ ನಮಗಿಲ್ಲ. ಒತ್ತಡ ಬೇಡ ಅಂದರೆ ನಾವು ಕೆಲಸ ಬಿಡಬೇಕಾಗಿದೆ ಅಷ್ಟೇ. ಆ ಥರದ ಪರಿಸ್ಥಿತಿ ಇದೆ. ಇದು ಸರ್ಕಾರದ ಗಮನಕ್ಕೂ ಕೂಡ ಅನೇಕ ವೇದಿಕೆಗಳಲ್ಲಿ ಗಮನಕ್ಕೆ ತಂದಿದ್ದೀವಿ. ಈ ಹನಿ ಟ್ರ್ಯಾಪ್ ಜೊತೆಗೆ ಇನ್ನೊಂದು ರಹಸ್ಯ ಬಯಲಾಗಿದೆ. ಕುನ್ನಹಳ್ಳಿಯ ಸಹೋದರರಾದ ಡೊನಾಲ್ಡ್ ಡಿಸೋಜಾ, ಗ್ರೆಗೋರಿಯನ್ ಡಿ ಕುನ್ನಾ ಅನ್ನೋರ ಜಮೀನಿನ ಸರ್ವೆಯನ್ನ ಇದೇ ಶಿವಕುಮಾರ್ ಮಾಡಿದ್ರಂತೆ. ಆದ್ರೆ ಸರ್ವೆ ಮಾಡಿದ್ದು ಸರಿಯಾಗಿಲ್ಲ ಅಂತ ಕುನ್ನಾ ಸಹೋದರರು ಡಿಸಿಗೆ ದೂರು ಕೊಟ್ಟಿದ್ದಲ್ಲದೆ ಕಿರುಕುಳ ಸಹ ಕೊಡ್ತಿದ್ರಂತೆ. ಹೀಗಾಗಿ ಮನನೊಂದು ಆತ್ಮಹತ್ಯೆ ಮಾಡ್ಕೊಳ್ತಿರೋದಾಗಿ ಡೆತ್ ನೋಟ್ ಬರೆದಿಟ್ಟಿದ್ದಾರೆ. ಯಾವುದೇ ಒಂದು ಅದೇನು ಡೆತ್ ನೋಟ್ ಅಲ್ಲಿ ಅಕಸ್ಮಾತ್ ಏನಾದ್ರು ಸಿಕ್ಕಿದ್ದೇ ಆಗಿದೆ, ನಮ್ಮ ಸರ್ಕಾರಿ ನೌಕರರನ್ನ ಒಂದು ಸಾವಿಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತೇಳಿ ನಾನು ಒತ್ತಾಯ ಮಾಡಿ. ಕಿರುಕುಳ ಕೊಡುತ್ತಿದ್ದ ಅಣ್ತಮ್ಮರ ಜೊತೆಗೆ ಹನಿ ಟ್ರ್ಯಾಪ್ ಸುಂದರಿಯನ್ನು ಪೊಲೀಸರು ಲಾಕ್ ಮಾಡಿದ್ದಾರೆ. ಒಟ್ನಲ್ಲಿ ಆಂಟಿ ಕಿಲಕಿಲ ಅಂದ್ಲು ಅಂತ ಕಂಟ್ರೋಲ್ ತಪ್ಪಿದವ ಜೀವವನ್ನೇ ಬಿಟ್ಟಿದ್ದಾನೆ. ಯೋಗೇಶ್ ಕಾಮೇನಹಳ್ಳಿ, ನ್ಯೂಸ್ 18, ಚಿಕ್ಕಮಗಳೂರು. ಮ್ಯಾಟ್ರಿಮೋನಿಯನ್ನೇ ಅಡ್ಡೆ ಮಾಡಿಕೊಂಡಿದ್ದ ಆತ ಮದುವೆ ಹೆಸರಲ್ಲಿ ಅದೆಷ್ಟೋ ಹೆಣ್ಮಕ್ಕಳ ಬದುಕನ್ನೇ ಸರ್ವನಾಶ ಮಾಡಿದ್ದಾನೆ. ತಾನೊಬ್ಬ ಅನಾಥ, ಸರ್ಕಾರಿ ನೌಕರ ಅಂತ ಹೇಳಿಕೊಂಡು ಪಾಪದ ಹೆಣ್ಮಕ್ಕಳನ್ನ ಬೀದಿಗೆ ತಂದು ನಿಲ್ಲಿಸಿದ್ದಾನೆ. ಆಟ ಆಡ್ಬಿಟ್ಟಿದ್ದಾನೆ ಸರ್ ನನ್ನ ಜೀವನದಲ್ಲಿ ಅವನು. ಮ್ಯಾಟ್ರಿಮೋನಿ ಮಾಮ ಹಾಕ್ತಿದ್ದ ನಾಮ. ಕಪ್ಪಳ ಕಿಲಾಡಿ, ಬೆಂಗಳೂರಿನಲ್ಲಿ ತಗ್ಲಾಕೊಂಡ ಐನಾತಿ. ಈಗಿನ ಕಾಲದಲ್ಲಿ ಮದುವೆ ಅನ್ನೋದು ದಂಧೆಯಾಗಿ ಹೋಗಿದೆ. ಯಾರ ಜೊತೆ ಯಾರು ಸಂಬಂಧದಲ್ಲಿರ್ತಾರೋ, ಯಾರ್ಯಾರು ದೂರ ಆಗ್ತಾರೋ ಒಂದು ಹೇಳೋದಕ್ಕಾಗೋದಿಲ್ಲ. ಮದುವೆ ಅನ್ನೋದು 3 ದಿನದ ಆಟವಾಗಿ ಹೋಗಿದೆ. ಈ ಮದುವೆಯ ಹೆಸರಲ್ಲಿ ಸಿಕ್ಕಷ್ಟು ಕಾಸನ್ನ ಕಿತ್ಕೊಂಡು ಹೋಗೋದಕ್ಕೆ ಕಾಯ್ತಿರ್ತಾರೆ. ಇವನು ಕೂಡ ಇಂಥದ್ದೇ ಜಾತಿಗೆ ಸೇರಿದವ. ಮದುವೆಯಾಗಿ ಮಕ್ಕಳಿದ್ರು, ಮದುವೆಯಾಗೋ ಹುಚ್ಚು. ಬರೀ ಮದುವೆಯಾಗೋದಷ್ಟೇ ಅಲ್ಲ, ಒಂದಿಷ್ಟು ದಿನ ಸಂಸಾರವನ್ನ ಮಾಡಿ ಕರುಳ ಕುಡಿಯನ್ನು ಕರುಣಿಸ್ತಾನೆ. ಯಾವಾಗ ಗಂಡ ಹೆಂಡತಿ ಆಟ ಸಾಕು ಅನ್ಸತ್ತೋ ಆಗ ಹೇಳ್ದೆ ಕೇಳ್ದೆ ಎಸ್ಕೇಪ್ ಆಗ್ತಾನೆ. ಇವನೇ ನೋಡಿ ಮ್ಯಾಟ್ರಿಮೋನಿಯಾ ರತಿ ಮನ್ಮಥ.
ವಿಜಯಪುರ ಜಿಲ್ಲೆಯ ಹಿಟ್ಟನಹಳ್ಳಿಯ ಜೈ ಭೀಮಾ ಬಡ್ಕೋಟಿ ಅಂತ ಇವನಿಗೆ ಮದುವೆಯಾಗಿ ಮಗು ಕೂಡ ಇದೆ. ಆದ್ರೂ ಹೆಣ್ಮಕ್ಕಳ ಖಯಾಲಿ ಬರೀ ಹೆಣ್ಣಿನ ಹುಚ್ಚಷ್ಟೇ ಅಲ್ಲ, ಮದುವೆಯಾಗಿ ಕಂತೆ ಕಾಸನ್ನ ಕಿತ್ಕೊಂಡು ಹೋಗೋ ದುರ್ಬುದ್ಧಿ. ಕೊರೋನಾ ಕಾಲದಲ್ಲಿ ಕೊಪ್ಪಳದ ಈ ಹೆಣ್ಣು ಮಗಳಿಗೆ ಮ್ಯಾಟ್ರಿಮೋನಿಯಲ್ಲಿ ಪರಿಚಯವಾಗಿದ್ದವ ನನ್ಗೆ ತಂದೆ ತಾಯಿ ಯಾರೂ ಇಲ್ಲ, ಕೆಇಬಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ ಅಂತ ನಂಬಿಸಿದ್ದ. ಹೀಗಾಗಿ ಹಿಂದೆ ಮುಂದೆ ವಿಚಾರಿಸದೆ ಒಳ್ಳೆ ಹುಡುಗ ಸಿಕ್ಕ ಅಂತ ಹಾಸೆಮಣೆ ಏರಿದ್ಲು. ವರದಕ್ಷಿಣೆ ಅಂತ 3 ಲಕ್ಷ ಹಣದ ಜೊತೆಗೆ ಚಿನ್ನಾಭರಣವನ್ನು ಕೊಟ್ಟಿದ್ರಂತೆ. ಒಂದು ಮಗು ಆಗುವವರೆಗೂ ಚೆನ್ನಾಗಿಯೇ ಇದ್ದವ ಆಮೇಲೆ ಅಸಲಿ ಆಟವನ್ನ ಶುರು ಮಾಡಿದ್ದಾನೆ. ರಿಜೆಕ್ಟ್ ಮಾಡಿದೆ ಪ್ರಪೋಸಲ್ ಬಂದಾಗ. ನಮ್ಮ ತಂದೆ ಸಾವಾಗಿದೆ, ನಾವು ಯಾವುದೂ ಬೇಡ ಅಂತ ನಮ್ಮ ಮಮ್ಮಿ ನಾವೆಲ್ಲ ರಿಜೆಕ್ಟ್ ಮಾಡಿದ್ವಿ. ಅದು ಮನೆ ಅಡ್ರೆಸ್ ತಿಳ್ಕೊಂಡು ಹೆಂಗೆ ಮನೆಗೆ ಬಂದ್ಬಿಟ್ಟು ಎಲ್ಲ ಮಾತಾಡ್ಕೊಂಡು ಹೋದ. ಅಂದರೆ ಅವನು ಒಂಟಿಯಾಗೇ ಬಂದಿದ್ದ. ಅವಾಗ ನಿಮ್ಮ ತಂದೆನೂ ಪರಿಚಯ ಇದ್ದಾರೆ ಅಂತ ಹೇಳಿಬಿಟ್ಟೆ ನಮ್ಮ ತಂದೆ ಹೆಸರು ಯೂಸ್ ಮಾಡಿಕೊಂಡು ನಮ್ಮ ಮನೆಗೆ ಬಂದು ನಮಗೆ ಮೋಸ ಮಾಡಿ ಹೋಗಿದ್ದಾರೆ. ಯಾವಾಗ ಗಂಡ ಕೈಗೆ ಸಿಗದಂತೆ ಓಡಾಡೋದಕ್ಕೆ ಶುರು ಮಾಡಿದ್ನು, ಮೇಘನಾಗಿ ಅನುಮಾನ ಶುರುವಾಗಿದೆ. ಈತನ ಮೂಲ ಕೆದಕಿದಾಗ ಮದುವೆಯಾಗಿ ಮಗು ಇರೋದು ಗೊತ್ತಾಗಿತ್ತು. ಹೀಗಾಗಿ ಸೀದಾ ಗಂಡನ ಮನೆಗೆ ಹೋಗಿ ಕೂತಿದ್ದಾಳೆ. ಆದ್ರೆ ಮಗನ ಕರ್ಮಗೇಡಿ ಕೆಲಸಕ್ಕೆ ಬೆಂಬಲವಾಗಿ ನಿಂತ ತಂದೆ ತಾಯಿ ಮೇಘನಾಗೆ ಕೊಡಬಾರದ ಕಾಟವನ್ನ ಕೊಡೋದಕ್ಕೆ ಶುರು ಮಾಡಿದ್ರು. ದಿಕ್ಕು ಕಾಣದಂತಾದ ಮೇಘನ ಪೊಲೀಸ್ ಠಾಣೆ ಮೆಟ್ಟಿಲೇರ್ತಿದ್ದಂತೆ ಮ್ಯಾಟ್ರಿಮೋನಿಯ ಖದೀಮನ ಕೈಗೆ ಕೋಳ ಬಿದ್ದಿದೆ. ನಿನ್ನ ತಮ್ಮಂಗೂ ಕೆಲಸ ಕೊಡಿಸ್ತೀನಂತ ನಮ್ಮ ಹತ್ರನೂ 1-2 ಲಕ್ಷ ದುಡ್ಡು ಇಸ್ಕೊಂಡಿದ್ದಾನೆ ಅಮ್ಮನ ಹತ್ರ. ಆಮೇಲೆ ಅಮ್ಮನ ಹತ್ರ ಇನ್ನೊಂದೇನೋ ಅವ್ರ ತಾಯಿಗೆ ಆರಾಮಿಲ್ಲ ಅಂತ ಒಂದು 50,000 ರೂಪಾಯಿ ದುಡ್ಡು ಇಸ್ಕೊಂಡಿದ್ದಾನೆ. ಇದೇ ಥರ ದುಡ್ಡು ಇಸ್ಕೊಂಡು ಕೆಲವೊಂದು ಎಷ್ಟೆಷ್ಟೋ ಆಟ ಆಡ್ಬಿಟ್ಟಿದ್ದಾನೆ ಸರ್ ನನ್ನ ಜೀವನದಲ್ಲಿ. ಅವನು ಭಾಳ ಹೆಣ್ಮಕ್ಳಿಗೆ ಆಗೈತಿ ಸರ್, ನನ್ನಂಗೆ ಭಾಳ ಜನಕ್ಕೂ ಆಗೈತಿ. ಸಂಪ್ರದಾಯ ಪ್ರಕಾರ ನಾನೊಬ್ಳೇ ಅವ್ರ ಮನೆಗೆ ಮದುವೆ ಆಗಿರೋದು. ಮ್ಯಾಟ್ರಿಮೋನಿಯಲ್ಲಿರೋ ಹೆಣ್ಣು ಮಕ್ಕಳಿಗೆ ಗಾಳ ಹಾಕೋದೇ ಇವನ ಕೆಲಸ. ಇಲ್ಲಿವರೆಗೆ ಈತನ ವಿರುದ್ಧ 11 ಕೇಸ್ ದಾಖಲಾಗಿದ್ದು, ಕೊಪ್ಪಳದಲ್ಲಿ ತಲೆಮರೆಸಿಕೊಂಡಿದ್ದವನನ್ನ ಬೆಂಗಳೂರಿನಲ್ಲಿ ಲಾಕ್ ಮಾಡಿದ್ದಾರೆ. ಒಟ್ನಲ್ಲಿ ಮದುವೆ ಹೆಸರಲ್ಲಿ ಅಮಾಯಕ ಹೆಣ್ಮಕ್ಕಳ ಜೀವನದ ಜೊತೆ ಚೆಲ್ಲಾಟ ಆಡುವಂತಹ ಇಂಥವರಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.